ಈಗಿನ ಸೋಂದವನ್ನು ಆಗಿನ ಕಾಲದಲ್ಲಿ ಸೋವಿದಾಪುರ ಎಂದು ಕರೆಯುತ್ತಿದ್ದರು. ಸೋವಿದಾಪುರವು ಆಗಿನ ರಾಜ ಅರಸಪ್ಪ ನಾಯಕನ ಆಳ್ವಿಕೆಯಲ್ಲಿತ್ತು. ರಾಜ ಅರಸಪ್ಪ ನಾಯಕ ಒಮ್ಮೆ ಕುದುರೆ ಮೇಲೆ ಹೊರಟಿದ್ದಾಗ ರಾಜಧಾನಿ ಸೋದೆಯ ಹೊರ ಪ್ರದೇಶವಾಗಿದ್ದ ಹುಲೇಕಲ್ನ ಅಡವಿ ಪ್ರದೇಶವೊಂದರಲ್ಲಿ ಕುದುರೆ ಎಡವಿ ಬಿದ್ದಿತ್ತು. ಇದೊಂದು ಅಪಶಕುನ ಎಂದು ಭಾವಿಸಿದ ರಾಜ ಅರಮನೆಗೆ ಹಿಂತಿರುಗಿ ಆಸ್ಥಾನ ಜ್ಯೋತಿಷ್ಯರನ್ನು ಕರೆಸಿ ನಡೆದ ಘಟನೆಯನ್ನು ವಿವರಿಸಿ ಕೇಳಿದಾಗ, ಇದು ಅಶುಭವಲ್ಲ, ಶುಭ ಸೂಚನೆ. ಸದ್ಯದಲ್ಲಿಯೇ ಇದರ ಸತ್ಯ ತಿಳಿದು ಬರಲಿದೆ ಎಂದರು. ಒಂದೆರಡು ದಿನಗಳ ನಂತರ ರಾತ್ರಿ ಮಲಗಿದ್ದಾಗ ಬೆಳಗಿನ ಜಾವದ ಸ್ವಪ್ನದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ದೇವರು ಕಾಣಿಸಿಕೊಂಡು, ಕುದುರೆ ಎಡವಿ ಬಿದ್ದ ಜಾಗೆಯ ಭೂಗರ್ಭದಲ್ಲಿ ನಾನಿದ್ದೇನೆ, ನನ್ನನ್ನು ಮೇಲೆತ್ತಿ ಪ್ರತಿಷ್ಠಾಪಿಸಿ ಪೂಜಿಸು, ನಿನಗೆ ನಿನ್ನ ರಾಜ್ಯಕ್ಕೆ ಒಳಿತಾಗುವುದು ಎಂದು ಹೇಳಿದಂತಾಯಿತು. ಇದೇ ವೇಳೆಗೆ ಉಡುಪಿ ಶ್ರೀ ಕೃಷ್ಣ ದರ್ಶನಕ್ಕೆಂದು ಪರ್ಯಟನ ಹೊರಟಿದ್ದ ಶ್ರೀ ವ್ಯಾಸರಾಯ ಗುರುಗಳು ಸೋದೆಗೆ ಆಗಮಿಸಿದ್ದರು. ಅರಸಪ್ಪ ನಾಯಕ ಸ್ವಪ್ನದ ವೃತ್ತಾಂತವನ್ನು ಶ್ರೀ ವ್ಯಾಸರಾಯರಿಗೆ ತಿಳಿಸಿ, ಅವರ ಅನುಜ್ಞೆಯಂತೆ ಭೂಮಿಯನ್ನು ಅಗೆದಾಗ ಸ್ವಪ್ನದಲ್ಲಿ ಕಂಡಂತಹ ಶ್ರೀ ಲಕ್ಷ್ಮೀನಾರಾಯಣರದೇ ರೂಪದ ಸುಂದರ ಶಿಲಾ ವಿಗ್ರಹ ಕಂಡು ಬಂದಿತು. ಭಯಭಕ್ತಿಯೊಂದಿಗೆ ದೇವರ ವಿಗ್ರಹವನ್ನು ಹೊರತೆಗೆಸಿದ ಅರಸಪ್ಪ ನಾಯಕ ಶ್ರೀ ವ್ಯಾಸರಾಯರು ಸೂಚಿಸಿದ ರೀತ್ಯವೇ ಸುಂದರ ದೇಗುಲವನ್ನು ನಿರ್ಮಿಸಿ ಶ್ರೀ ವ್ಯಾಸರಾಜರಿಂದಲೇ ಪ್ರತಿಷ್ಠಾಪನಾ ಕಾರ್ಯ ನೆರವೇರಿಸಿದರು. ಶ್ರೀ ವ್ಯಾಸರಾಯರು ಅರಸಪ್ಪ ನಾಯಕನ ವಿನಂತಿ ಮೇರೆಗೆ ಕೆಲಕಾಲ ಸೋದೆಯಲ್ಲಿ ತಂಗಿದ್ದರಲ್ಲದೆ, ತಿರುಪತಿಯಿಂದ ಶ್ರೀನಿವಾಸ ದೇವರು, ಶ್ರೀದೇವಿ, ಭೂದೇವಿ, ಶ್ರೀರಾಮ, ಲಕ್ಷ್ಮಣ, ಸೀತೆ ಉತ್ಸವದ ಮೂರ್ತಿಗಳನ್ನು ತರಿಸಿ ತಮ್ಮ ಕೈಯಾರೆ ಪೂಜೆ ನೆರವೇರಿಸಿ ದೇವಸ್ಥಾನಕ್ಕೆ ಸಮರ್ಪಿಸಿದ್ದಾರೆ. ಇದರ ಪರವಾಗಿಯೇ ಸೋದೆ ಸಾಮ್ರಾಜ್ಯವು ಸಹ ಸಂಪದ್ಭರಿತವಾಗಿ ಸುಖ ಸಮೃದ್ಧಿಯನ್ನು ಕಂಡಿತು.